ಮಂಡ್ಯ ನಗರದ ನುಡಿಭಾರತಿ ಸಮುದಾಯ ಭವನದಲ್ಲಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಮಹಿಳಾ ಘಟಕದ ವತಿಯಿಂದ ಮಹಿಳಾ ಸಮಾವೇಶ ಮತ್ತು ನೂತನ ಮಹಿಳಾ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಹೊಯ್ಸಳಗೌಡ, ಫಾಸ್ಟರ್ ಸಿಬಿಚನ್, ಮಹಿಳಾ ಜಿಲ್ಲಾಧ್ಯಕ್ಷರಾದ ಕಲ್ಪನಾ, ಗೌರವಾಧ್ಯಕ್ಷರಾದ ಬಿನೆಟಾ, ಉಪಾಧ್ಯಕ್ಷರಾದ ಜಯಮ್ಮ, ಕಾರ್ಯದರ್ಶಿ ಸುವರ್ಣ, ಖಜಾಂಚಿ ನಂದಿನಿ ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ಒಂದು ಯಾವುದಕ್ಕೆ ಹೋರುವಂಥದ್ದು ಕಣ್ಣೀರಿನಲ್ಲಿರುವಂಥದ್ದು ಹೋಗುವಂಥವ್ರು ಅಷ್ಟೊಂದಿಗೆ ಸ್ತ್ರೀಯರಿಗೆ ನಾವು ಈ ಒಂದು ಸಂಘಟನೆ ಮುಖಾಂತರವಾಗಿ ನಾವು ಹೆಲ್ಪ್ ಮಾಡಬೇಕೆಂಬುದಾಗಿ ಒಂದು ಸಂಘಟನೆ ನಾವು ಬಂದಿದ್ದೇವೆ. ಅದೇ ಹೆಲ್ಪ್ ಮಾಡಬೇಕಾಗಿ ನಾವು ಬಂದಿದ್ದೀವಿ, ಹೆಲ್ಪ್ನ ನಾವು ಮಾಡ್ತೀವಿ. ಮನೆ ಒಂದು ಸಂಘಟನೆಯಲ್ಲಿ ಒಂದು ಇವತ್ತು ಎಷ್ಟು ಮೆಂಬರ್ಗಳಾಗಿ 35ಕ್ಕೆ ಹೆಚ್ಚಾಗಿ ಮೆಂಬರ್ಗಳು ಹೊಸದಾಗಿ ಜಾಯ್ನ್ ಆಗಿದೆ. ಎಲ್ಲೆಲ್ಲಿದೆ ಘಟಕಗಳು? ಜಿಲ್ಲಾದ್ಯಂತ ಜಿಲ್ಲೆಯಲ್ಲಿ 7 ತಾಲೂಕಿನಿಂದಲೂ ಬಂದಿದೆ. ಕಳೆದ ವರ್ಷಗಳಿಂದ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಮಹಿಳಾ ಘಟಕದ ಒಂದು 3 ವರ್ಷದ ಹಿಂದೆಯೇ ಸ್ಥಾಪನೆ ಆಗಿತ್ತು. ಆದರೆ ಸ್ವಲ್ಪ ಕಾರ್ಯಚಟುವಟಿಕೆಗಳು ಸ್ವಲ್ಪ ತಡವಾಗಿತ್ತು. ಇವತ್ತು ಇದರ ನಿಮಿತ್ತವಾಗಿ ಮಂಡ್ಯ ಜಿಲ್ಲೆಯಾದ್ಯಂತ ಒಂದು ಮಹಿಳಾ ಘಟಕವನ್ನು ಅದರ ಇನ್ನೂ ಹೆಚ್ಚಿನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡು ಮಂಡ್ಯ ಜಿಲ್ಲೆಯಲ್ಲಿ ಮಹಿಳೆಯರ ಪರವಾಗಿ ನಿಲ್ಲಬೇಕು, ಮಹಿಳೆಯರು ತುಂಬ ಏನು ಸೋತೋಗಿರುವಂಥವ್ರು ಮತ್ತು ವಿದ್ಯೆ ಇಲ್ಲದೆ ಇರುವಂಥದ್ದು ಮತ್ತು ಮಹಿಳೆಯರು ಸಾಮಾಜಿಕ ಹಕ್ಕುಗಳನ್ನು ಪಡೆಯದೇ ಇರುವಂಥದ್ದು ಅಂಥ ಮಹಿಳೆಯರ ಪರವಾಗಿ ಈ ಒಂದು ಘಟಕ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ನಿಲ್ಲುತ್ತದೆ ಅಂತ ಈ ಸಂದರ್ಭದಲ್ಲಿ ಭರವಸೆಯನ್ನು ಕೊಟ್ಟ. ಮತ್ತು ಮಹಿಳೆಯರು ಇನ್ನೂ ಸ್ವಾವಲಂಬಿಯಾಗಿ ಬೆಳೀಬೇಕು, ಮತ್ತು ಬಾಲ್ಯ ವಿವಾಹ ಪದ್ಧತಿಗಳು ಇನ್ನೂ ಎಲೆಮರೆ ಕಾಯಿನಲ್ಲಿ ನಡೀತಾ ಐತೆ, ಅದು ನಿಲ್ಲಬೇಕು. ಮತ್ತು ಬಾಲ ಕಾರ್ಮಿಕ ಪದ್ಧತಿಗಳು ಅದು ನಿಲ್ಲಬೇಕು. ಇನ್ನೂ ವಿದ್ಯೆಗೆ ಮತ್ತು ಇದಕ್ಕೆ ಭಾಳ ಪ್ರಾಮುಖ್ಯತೆ ಕೊಟ್ಟು, ಇನ್ನು ಸಮಾನತೆಗೆ ಪ್ರಾಮುಖ್ಯತೆ ಕೊಟ್ಟು ವಿದ್ಯೆಯಲ್ಲಿ ಇನ್ನೂ ಹೆಚ್ಚಾಗಿ ಮುಂದೆ ಸಾಧಿಸಬೇಕು. ಶಿಕ್ಷಣದಲ್ಲಿ ಮತ್ತು ಒಂದು ಒಳ್ಳೆಯ ಕಾರ್ಯದಲ್ಲಿ ಇನ್ನೂ ಏನೆಲ್ಲ ಒಂದು ಒಳ್ಳೆಯ ಸಾಧನೆಗಳನ್ನು ಮಾಡ್ತಾರೆ ಅನ್ನೋದು ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂ ಅಧಿಕವಾಗಬೇಕು ಅಂತ ಈ ಮಹಿಳಾ ಘಟಕದ ಮುಖಾಂತರವಾಗಿ ನಾನು